ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಬೆಳಗಿನ ಜಾವದಿಂದ ನಿರಂತರವಾಗಿ ಕೆಲವು ಏರಿಯಾಗಳಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಸಾಯಿ ಲೇಔಟ್ನ ಸ್ಥಿತಿ ಏನು ಅಂತ ನೋಡೋಣ. ಕೆಲವು ಏರಿಯಾದಲ್ಲಿ ಇನ್ನೂ ಕೂಡ ಕರಗದ ನೀರಿನ ಮಟ್ಟ, ರಸ್ತೆಯಲ್ಲಿ ನೀರು ನಿಂತಿದೆ, ಸವಾರರು ಪರದಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ಕೊಟ್ಟಿದ್ದರು ಸಚಿವರು. ಅಲ್ಲಿ ಇಂಜಿನಿಯರ್ಗಳನ್ನು ತರಾಟೆಗೆ ತಗೊಂಡ್ರು. ಕೆಲವೆಲ್ಲ ವ್ಯವಸ್ಥೆ ಮಾಡಿ ನೀರು ಹೊರದೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಆಗ್ತಾ ಇಲ್ಲ, ಅಲ್ಲಿ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ ಸದ್ಯಕ್ಕಂತ. ಆಸ್ತಿ ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ, ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ. ನಾನು ಕೆಲವು ರಾತ್ರಿಗಳನ್ನು ವಿಸಿಟ್ ಮಾಡಿದ್ದೀನಿ. ನಾವು ಎಲ್ಲೇ ಇದ್ದು ಏನೇ ಇರಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿ ಬೇಕೆಲ್ಲ ಮಾಡ್ತೀವಿ. ಅಲ್ಲ, ಬ್ರಾಂಡ್ ಬೆಂಗಳೂರು ಬಗ್ಗೆ ಬಿಜೆಪಿ ಟ್ರೋಲ್ ಮಾಡ್ತಾ ಇದೆ ಸರ್. ಅವರೆಲ್ಲ ನೋಡ್ರಿ, ಬಿಜೆಪಿ ಮುಳುಗ್ತಾ ಇದೆ ಅಂತಂದರೆ ಪ್ರಕೃತಿನ ಅವ್ರು ನಿಲ್ಸೋಕ್ಕಾಗ್ತದೆ? ಅವ್ರ ಕೈಯಲ್ಲಿ ಯಾರು ನಿಲ್ಸೋಕ್ಕಾಗಲ್ಲ. ಇಲ್ಲಿ ಅವರೆಲ್ಲ ಮಾಡಲಿ, ಅವ್ರ ಟ್ರೋಲ್. ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಏನು ಸಂಪರ್ಕದಲ್ಲಿದ್ದರೂ ಕೂಡ ಬೆಂಗಳೂರಿನ ಮರ್ಯಾದೆ ಉಳಿಸುವಂತಹ ಕೆಲಸವನ್ನೇನು ಮಾಡ್ತಾ ಇಲ್ಲ. ನಿನ್ನೆ ಬೆಳಗ್ಗೆ 9-10 ಗಂಟೆ ಆದರೂ ನಿಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ರೋಡಿಗೆ ಬಂದಿರಲಿಲ್ಲ. ಕೆಲವರಿಗೆಲ್ಲ ವಿಚಾರಣೆ ಗೊತ್ತಿಲ್ಲ. ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಅಂತ ನೀವು ಅಲ್ಲಿ ಕೂತ್ಕೊಂಡು ಸಾಧನಾ ಸಮಾವೇಶದ ಪ್ರಯತ್ನ ಇದು ಮಾಡ್ತಾ ಇದ್ದರೆ ಇಲ್ಲಿ ಯಾರು ನೋಡೋರು ಯಾರು? ಇಲ್ಲಿ ಜನರಿಗೆ ಉತ್ತರ ಕೊಡೋರು ಯಾರು? ಜನ ಕೇಳ್ತಾ ಇರೋ ಪ್ರಶ್ನೆ ಯಾರು ಉತ್ತರ ಕೊಡ್ತೀರಾ? ಹಿಡಿ ಶಾಪ ಹಾಕ್ತಾ ಇದ್ದಾರೆ ನಿಮಗೆ. ಹಂಗಲ್ಲ, ನೀವು ನಿಂತ್ಕೊಂಡು, ಅದರಲ್ಲೂ DK ಶಿವಕುಮಾರ್ ಅವರೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಉಸ್ತುವಾರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ. ಸಾಯಿ ಲೇಔಟ್ನ ಪರಿಸ್ಥಿತಿ ಯಥಾಸ್ಥಿತಿ ಮುಂದುವರಿತಾ ಇರುವಂಥದ್ದು ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನು ನೀವು. ಸಾಯಿ ಲೇಔಟ್ನಲ್ಲಿ ಜನರ ಪರದಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಆಫೀಸ್ಗಳಿಗೆ ಹೋಗಬೇಕಿದ್ರೆ, ಮನೆಯಿಂದ ಆಚೆ ಬರಬೇಕಿದ್ರು ಕೂಡ ಪಾಪ ಈ ಭಾಗದ ಜನ ಪಡ್ತಾ ಇರುವಂಥ ಕಷ್ಟ ನಿಜಕ್ಕೂ ಕೂಡ ಯಾರಿಗೂ ಬೇಡ ಅನ್ನುವಂಥಲ್ಲಿದೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ದೂರದಲ್ಲಿ ವಯೋವೃದ್ಧರ ಒಬ್ಬರನ್ನ ಕರೆದುಕೊಂಡು ಆಚೆ ಬರಬೇಕಿದ್ರೆ ಅವ್ರು ಪಡ್ತಾ ಇರುವಂಥ ಪಾಡನ್ನು ನೀವು ಗಮನಿಸ್ತಾ ಇರ್ಬೋದು. ಮಂಡಿ ಯುದ್ಧಕ್ಕೆ ನೀರು ನಿಂತಿದೆ. ನೀರು ನಿಂತಿರುವಂತಹ ಮಧ್ಯೆ ಅವರನ್ನು ಛತ್ರಿ ಹಿಡಿದು ಆಚೆ ಕರೆದುಕೊಂಡು ಬಂದು ಅವ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಾಯಿ ಲೇಔಟ್ನಲ್ಲಿ ಇದು ನಿಜಕ್ಕೂ ಕೂಡ ಪ್ರತಿ ವರ್ಷವೂ ಕೂಡ ಸಾಮಾನ್ಯ ಎನ್ನುವಂಥ ಪರಿಸ್ಥಿತಿಯಲ್ಲಿ ಈ ಬಾರಿಯೂ ಕೂಡ ಅದೇ ರೀತಿ ಆಗ್ತಾ ಇದೆ. ಮನೆಯಿಂದ ಹೊರ ಬರೋದಕ್ಕಾಗ್ತಾ ಇಲ್ಲ. ಮೇಲ್ಭಾಗದಲ್ಲಿ ಜನ ನಿಂತು ಪರಿಸ್ಥಿತಿಗಳನ್ನು ನೋಡೋದಕ್ಕಷ್ಟೇ ಆಗ್ತಾ ಇದೆ. ಕಾರಣ ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಇರುವಂಥ ಕಾರಣಕ್ಕಾಗಿ ಯಾರೂ ಕೂಡ ಏನು ಮಾಡೋದಕ್ಕೆ ಆಗೋದಂಥ ಪರಿಸ್ಥಿತಿ. ಅವರ ಮನೆಗಳೇನಿದ್ವು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಗ್ರೌಂಡ್ ಫ್ಲೋರ್ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮೂಕ ಪ್ರಾಣಿಗಳ ರೋದನೆ ವೇದನೆ ಕೂಡ ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಕಾರಣ ಮಳೆ ನೀರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಮಳೆ ನೀರು ತುಂಬ್ತಾ ಇರುವಂಥ ಕಾರಣಕ್ಕಾಗಿ ನಾನು ಈ ಮನೆಯ ಒಂದು ವಿಜುವಲ್ಸ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರ ಮನೆಯ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ರಿ, ಕಂಪ್ಲೀಟ್ ಆಗಿ ಮನೆಯ ಒಳಭಾಗಕ್ಕೆಲ್ಲವೂ ಕೂಡ ನೀರು ನುಗ್ಗಿದೆ. ಅವು ಯಾವುದೇ ಕಾರಣಕ್ಕೂ ಅದನ್ನು ಬಳಕೆಯನ್ನು ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಗಮನಿಸ್ಬೋದು. ನಾನು ಒಳಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ. ಇದು ಮನೆಯೋ ಅಥವಾ ಬೇರೆ ನದಿ ಪ್ರದೇಶವೋ ಅನ್ನುವಂತಹ ನಿಟ್ಟಿನಲ್ಲೇ ಇದು ಇದೆ ಭಾಸವಾಗ್ತಾ ಇದೆ. ಗಮನಿಸ್ಬೋದು, ಕಂಪ್ಲೀಟ್ ಇಡೀ ನೋಡಿ, ಅವರು ಹೆಲ್ತ್ ಕಿಟ್ಟನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೂ ಕೂಡ ಬಹಳ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಡಿ ಉದ್ದಕ್ಕೆ ನೀರು ನಿಂತಿದೆ. ಎಲ್ಲ ನೀರು ಕೂಡ ನೀರಿನ ಮನೆ ಒಳಭಾಗದಲ್ಲಿರೋ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಿದ್ರೂ ಕೂಡ ನೀರನ್ನು ಆದಷ್ಟು ಬೇಗ ಹೊರಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳಾಗಿದ್ರೂ ಕೂಡ ಯಾವುದೇ ಪ್ರಯತ್ನಗಳು ಆಗ್ತಾ ಇಲ್ಲ. ಸರ್ಕಾರ ಬರುವಂತಹ ಸಂದರ್ಭಗಳಲ್ಲಿ ಬಂದಂಥವರು ಯಾವುದೇ ಕೆಲಸಗಳನ್ನು ಸರಿಯಾಗಿ ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಮಳೆ ಜೋರಾಗ್ತಾ ಇದೆ. ಮೂಕ ಪ್ರಾಣಿಗಳ ವೇದನೆ ನೋಡೋದಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಅವು ಕೂಡ ಎಲ್ಲಾದರೂ ಆಚೆ ಹೋಗೋಣ ಅಂದರೂ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ನೀರಿಗೆ ಇಳಿದ್ರೆ ಮುಳುಗುತ್ತೆ, ಅಲ್ಲೇ ಇದ್ದರೆ ಹಸಿವಿನಿಂದ ಬಳಲುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ದೇವಸ್ಥಾನ ಇರ್ಬೋದು, ಪಕ್ಕದಲ್ಲಿರುವಂಥ ಮನೆಗಳು ಎಲ್ಲದಕ್ಕೂ ಸಂಪೂರ್ಣವಾಗಿ ಜಲ ದಿಗ್ಬಂಧನ. ಮತ್ತೆ ಮಳೆ ಆರಂಭ ಆಗಿದೆ. ಮಳೆ ಜೋರಾದರೆ ಇನ್ಯಾವ ಮಟ್ಟಕ್ಕಾದರೂ ನೀರು ಮನೆಗಳಿಗೆ ನುಗ್ಗುವಂಥ ಸಾಧ್ಯತೆ ಇದೆ. ಅನೇಕರು ಮನೆಗಳನ್ನು ಖಾಲಿ ಮಾಡಿಕೊಂಡು ನಮಗೆ ಈ ಏರಿಯಾದ ಸಹವಾಸವೇ ಬೇಡ ಅಂತ ಹೇಳಿ ಏರಿಯಾವನ್ನೇ ಬಿಟ್ಟು ಹೋಗಿದ್ರೆ, ಇನ್ನೂ ಅನೇಕರು ಹೋಗೋದಕ್ಕೆ ಆಯ್ಕೆಗಳಿಲ್ಲದೆ ಪಾಪ ಅದೇ ಮನೆಯ ಸಂದಿಯಲ್ಲಿ ಮೂಲೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ದು ಜೀವನವನ್ನು ನಡೆಸಬೇಕಾದಂಥ ಕೆಟ್ಟ
ಭೀಕರ ಪರಿಸ್ಥಿತಿ ಸಾಯಿ ಲೇಔಟ್ನಲ್ಲಿ ಇರುವಂಥದ್ದು. ನಿಜಕ್ಕೂ ಮಳೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮಳೆ ಏನಾದರೂ ಬಂದರೆ ಯಾವುದೇ ಕಾರಣಕ್ಕೂ ಈ ಭಾಗದ ಪ್ರದೇಶಗಳು ಉಳಿಯೋಲ್ಲ, ಮತ್ತಷ್ಟು ಮುಳುಗಡೆ ಆಗುತ್ತೆ. ಕಂಪ್ಲೀಟಾಗಿ ಗಮನಿಸ್ಬೋದು, ಅವರ ಕಾರ್ಗಳು, ಬೈಕ್ಗಳು, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. ಮನೆಯಿಂದ ಆಚೆ ಬರೋದಕ್ಕಾಗೋದಿಲ್ಲ, ಬಂದರೆ ರಸ್ತೆಗೂ ಹೋಗೋದಕ್ಕಾಗೋದಿಲ್ಲ. ಮನೆಯ ಮೇಲ್ಗಡೆಗಳಲ್ಲಿ ನಿಂತು ಮನೆಯ